ಚಿಕ್ಕಬಳ್ಳಾಪುರದಲ್ಲಿ ವಿನೂತನ ಮತಗಟ್ಟೆ ಕೇಂದ್ರ, ಪ್ರವಾಸಿ ತಾಣಗಳ ಅರಿವು ಮೂಡಿಸುವ 26ರ ಮತಗಟ್ಟೆ. ಚಿಕ್ಕಬಳ್ಳಾಪುರದ ಕುಪ್ಪಹಳ್ಳಿ ಗ್ರಾಮದ ಮತಗಟ್ಟೆ ಎಲ್ಲರ ಗಮನ ಸೆಳೀತಾ ಇದೆ. ತರಕಾರಿಗಳಿಂದ ಅಲಂಕೃತಗೊಂಡಿದೆ ಮತದಾನದ ಕೇಂದ್ರ. ತರಕಾರಿ, ಪ್ರವಾಸಿ ತಾಣಗಳ ಫೋಟೋಗಳೊಂದಿಗೆ ಅಲಂಕೃತಗೊಳಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ವಿನೂತನ ಮತಗಟ್ಟೆ ಜನರನ್ನ ಸೆಳೆಯುವಲ್ಲಿ ಸಕ್ಸಸ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟು ವಿಭಿನ್ನವಾಗಿ ವಿನೂತನ ರೀತಿಯಲ್ಲಿ ಆ ಮತಗಟ್ಟೆಯನ್ನ ಸಿಂಗಾರಗೊಳಿಸಲಾಗಿದೆ. ತರಕಾರಿಗಳಿಂದ, ವಿಶೇಷವಾಗಿ ತರಕಾರಿಗಳಿಂದ ಮತಗಟ್ಟೆಯನ್ನ ಸಿಂಗಾರಗೊಳಿಸಲಾಗಿದೆಯಂತೆ. ಸಹಜವಾಗಿ ಪ್ರವಾಸಿ ತಾಣ ಜನರನ್ನ ಸೆಳೆಯುವಂತಹ ನಿಟ್ಟಿನಲ್ಲಿ, ಹಾಗಾಗಿ ಆ ಪ್ರವಾಸಿ ತಾಣದ ಕಾನ್ಸೆಪ್ಟ್ ಅನ್ನೇ ಇಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿಬಿಟ್ಟಿದ್ದಾರಂತೆ ಚುನಾವಣಾ ಅಧಿಕಾರಿಗಳು. ಹಾಗಾಗಿ ಎಷ್ಟರ ಮಟ್ಟಿಗೆ ಇದು ವರ್ಕೌಟ್ ಆಗುತ್ತೆ ಮತದಾರರ ಸೆಳೆಯೋ ನಿಟ್ಟಿನಲ್ಲಿ ಬಹಳ ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, ಈಗ ಚಿಕ್ಕಬಳ್ಳಾಪುರದಲ್ಲಿ ವಿಶೇಷ ರೀತಿಯಲ್ಲಿ ಕಾಣಿಸ್ತಾ ಇದೆ ಮತಗಟ್ಟೆ ಅಂತ ಹೇಳಲಾಗ್ತಾ ಇದೆ. ಹೇಗಿದೆ ಅದು? ಯಾವ ರೀತಿ ವಿಭಿನ್ನ ವಿಶೇಷತೆಯನ್ನು ಒಳಗೊಂಡಿದೆ ಅಂತ? ಹೌದು, ಖಂಡಿತ ಶ್ರುತಿ. ಇದೊಂಥರ ವಿಭಿನ್ನ ರೀತಿಯಲ್ಲಿ ಒಂದು ಮತದಾನ ಕೇಂದ್ರ ಒಂದು ಅಲಂಕಾರಗೊಂಡಿರೋದು. ಅಂದಾಗಿ ಇದು ಚಿಕ್ಕಬಳ್ಳಾಪುರ ಒಂದು ತಾಲೂಕಿನ ಕುಪ್ಪಳ್ಳಿ ಗ್ರಾಮ ಅಂತ ಏನು ಬರುತ್ತೆ, ಮತಗಟ್ಟೆ ಸಂಖ್ಯೆ ಇದು 26 ಬರುತ್ತೆ. ಈ ಕುಪ್ಪಳ್ಳಿ ಗ್ರಾಮದ ಒಂದು ಮತಗಟ್ಟೆ ಕೇಂದ್ರ ಇದು ಒಂದು ತರಕಾರಿ ಮತ್ತು ಪ್ರವಾಸಿ ತಾಣಗಳ ಒಂದು ಭಾವಚಿತ್ರಗಳಿಂದ ಇಲ್ಲಿ ಅಲಂಕೃತಗೊಂಡಿದೆ. ಇದು ಬಂದುಬಿಟ್ಟು ಮಾಜಿ ಶಾಸಕರು KB ಪಿಲ್ಲಪ್ಪ ಅವ್ರ ಮಗ ಬಚ್ಚೇಗೌಡರು ಅಂತಿದ್ದಾರೆ. ಅದು ಬಂದು ಅವರು ಆ ಕುಪ್ಪಳ್ಳಿ ಗ್ರಾಮದ ತವರೂರಾಗುತ್ತೆ. ಅವರು ಮಾಜಿ ಶಾಸಕರು. ಇವಾಗ ಅವರು ಎನ್ ಡಿ ಎ ಅಭ್ಯರ್ಥಿ ಏನು BJPಗೆ ಸಹ ಸಪೋರ್ಟ್ ಮಾಡಿದರೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಅವ್ರು ಸೇರ್ಪಡೆ ಆಗಿದ್ದಾರೆ. ಅಂತ ಒಂದು ತವರು ಒಂದು ಗ್ರಾಮದಲ್ಲಿ ಈ ಥರ ಒಂದು ಅಲಂಕೃತಗೊಂಡಿರೋದು. ಇನ್ನು ಮತದಾನ ಹಾಕಲು ಯಾರೇ ಬರಲಿ ಒಂದು ಮತದಾರರು ಅಲ್ಲಿ ಒಂದು ಪ್ರವಾಸ. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಪ್ರವಾಸಿ ತಾಣಗಳೊಂದು ಭಾವಚಿತ್ರಗಳು ಸಹ ಆಗಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವೆಲ್ಲ ಪ್ರವಾಸಿ ತಾಣಗಳಿದ್ದಾವೆ ಅಷ್ಟು ಸಹ ಹಾಕ್ಬಿಟ್ಟು ಒಂಥರ ಮಾದರಿಯಾಗಿದೆ ಅಂತಲೇ ಹೇಳ್ಬೋದು ಶ್ರುತಿ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಚಿಕ್ಕಬಳ್ಳಾಪುರದ ಮತಗಟ್ಟೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಪ್ರವಾಸಿ ತಾಣಗಳ ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಲಾಗಿದೆಯಂತೆ, ತರಕಾರಿಗಳನ್ನ ಬಳಕೆ ಮಾಡಲಾಗಿದೆಯಂತೆ. ಕೆಲವೇ ಕ್ಷಣಗಳಲ್ಲಿ ಅನ್ನ ತೋರಿಸುವ ಪ್ರಯತ್ನವನ್ನ ಕೂಡ ನಮ್ಮ ಪ್ರತಿನಿಧಿ ಮಾಡ್ತಾ ಹೋಗ್ತಾರೆ. ಈ ಚಿಕ್ಕಬಳ್ಳಾಪುರ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಮತಗಟ್ಟೆಗಳಲ್ಲೂ ಕೂಡ ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಹೇಗಾದ್ರೂ ಮಾಡಿ ಮತದಾರನ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಚುನಾವಣಾ ಆಯೋಗ ಬೇರೆ ಬೇರೆ ರೀತಿಯ ಪ್ಲಾನ್ಗಳನ್ನ ಮಾಡ್ಕೊಂಡಿದೆ. ಸಹಜವಾಗಿ ಬಿಸಿಲಿರೋದ್ರಿಂದ ಜನ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ವೋಟ್ ಮಾಡಕ್ ಕಷ್ಟ ಆಗಬಹುದು ಅಂತ ಕೆಲವೊಂದಿಷ್ಟು ಕಡೆ ನೆರಳಿನ ವ್ಯವಸ್ಥೆಯನ್ನ ಕೂಡ ಈಗ ಆಲ್ರೆಡಿ ಚುನಾವಣಾ ಆಯೋಗ ಮಾಡಿದೆ. ಈ ಹಿರಿಯರು ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ. ಸಹಜವಾಗಿ ಕ್ಯೂ ಅಲ್ಲಿ ನಿಂತಾಗ ಏನಾದ್ರೂ ಅಸ್ವಸ್ಥ ಆಗೋದು ಅಥವಾ ಸಮಸ್ಯೆ ಆಗೋದು, ಆ ರೀತಿ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆನ ಕೂಡ ಮಾಡಲಾಗಿದೆ. ಸಹಜವಾಗಿ ಸರ್ಕಾರಿ ಶಾಲೆಗಳನ್ನ ಸುಣ್ಣ ಬಣ್ಣಗಳನ್ನ ಬಳಿದು ಕಲರ್ ಬಣ್ಣಗಳು ಯಾವ ರೀತಿ ನಮಗೆ ಕಾಣಿಸುತ್ತೆ ನೋಡಿ, ಹೂವು, ತಳಿರು, ತೋರಣ ಇದೆಲ್ಲವನ್ನ ಕೂಡ ಕಟ್ಟಿ ಇವತ್ತು ಮತದಾರನ ಭರ್ಜರಿಯಾಗಿ ವೆಲ್ಕಮ್ ಮಾಡಿಕೊಂಡು ಅವರ ಅಮೂಲ್ಯವಾಗಿರುವಂತಹ ಮತ ಚಲಾವಣೆ ಮಾಡಲಿ. ಪ್ರತಿಯೊಬ್ಬರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರೂ ಕೂಡ ತಪ್ಪಿಸದೆ ತಮ್ಮ ಅಮೂಲ್ಯವಾಗಿರುವಂತ ಮತವನ್ನ ನೀಡಲೇಬೇಕು. ಕಾರಣ 5 ವರ್ಷಗಳ ಕಾಲ ಯಾರು ದೇಶವನ್ನ ಆಳಬೇಕು, ನಮ್ಮ ಜನನಾಯಕ ಯಾರಾಗಬೇಕು ಅನ್ನೋದನ್ನ ಡಿಸೈಡ್ ಮಾಡೋದು ನೀವೇ. ಹಾಗಾಗಿ ಆಯ್ಕೆ ಕರೆಕ್ಟ್ ಆಗಿರಲಿ, ಇಲ್ಲಾಂದ್ರೆ ನೀವೇ ಸಫರ್ ಆಗಬೇಕು. ನೀವೇ ಹೇಳ್ತೀರಾ ಮೂಲಭೂತ ಸೌಕರ್ಯಗಳಿಲ್ಲ, ಓಡಾಡಕ್ಕೆ ರಸ್ತೆ ಇಲ್ಲ, ಕುಡಿಯೋದಕ್ಕೆ ನೀರು ಬರ್ತಾ ಇಲ್ಲ, ಜನ ಪ್ರತಿನಿಧಿಗಳು ಸ್ಪಂದಿಸ್ತಾ ಇಲ್ಲ ಅಂತ. ಹಾಗಾಗಿ ಯಾವ ನಾಯಕ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬಹುದು, ಯಾವ ನಾಯಕ ನಮ್ಮ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಬಹುದು, ಅಂಥವರನ್ನ ಆಯ್ಕೆ ಮಾಡುವಂತಹ ಜವಾಬ್ದಾರಿ ಕೂಡ ನಿಮ್ಮದೇ ಆಗಿರೋದ್ರಿಂದ ಮಿಸ್ ಮಾಡದೆ ಮತಗಟ್ಟೆಗಳಿಗೆ ಬಂದು ತಮ್ಮ ಮತಗಳನ್ನ ಚಲಾವಣೆ ಮಾಡಲಿ ಅಂತ ಪ್ರತಿಯೊಬ್ಬರು ಕೂಡ ಅದನ್ನೇ ಕೇಳೋದು. ರಿಪಬ್ಲಿಕ್ ಹಣದ ಕಳಕಳಿ ಕೂಡ ಅದೇ, ಮನವಿ ಕೂಡ ಅದೇ. ಸದ್ಯ ದೃಶ್ಯ ನಾವು ಗಮನಿಸ್ತಾ ಇರೋದು ಮತಗಟ್ಟೆಗಳನ್ನ ಯಾವ ರೀತಿ ಸಿಂಗಾರಗೊಳಿಸಲಾಗಿದೆ ಹೂವುಗಳಿಂದ, ಆ ದೃಶ್ಯವನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ಮಹಿಳಾ ಮತದಾರರಿಗೂ ಕೂಡ ಪಿಂಕ್ ಬೂತ್ಗಳನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಅಲ್ಲೂ ಕೂಡ ಬಂದು ವೋಟ್ ಮಾಡಬೇಕು ಮಹಿಳೆಯರು ಅಂತ.
ಒಟ್ಟಿನಲ್ಲಿ ಈ ರೀತಿ ಕಲರ್ ಬಣ್ಣಗಳು ಅಥವಾ ಏನಾದರೂ ವಿಶೇಷತೆ ವಿಭಿನ್ನ ರೀತಿಯಲ್ಲಿ ಅಲಂಕಾರ ಮಾಡಿ ಮತದಾರನ ಸೆಳೆಯುವಂತಹ ಪ್ರಯತ್ನಗಳು ಪ್ರತಿ ವರ್ಷ ಕೂಡ ಆಗ್ತಾ ಇರುತ್ತೆ. ಅಂದ್ರೆ ಈ ರೀತಿ ಚುನಾವಣೆಗಳು ಬಂದಾಗ ಬಟ್ ಮತದಾರರು ಒಲವು ತೋರಿಸ್ಬೇಕಷ್ಟೇ ವೋಟ್ ಮಾಡೋದಕ್ಕೆ. ಇಲ್ಲಪ್ಪ ಇದು ನನ್ನ ಜವಾಬ್ದಾರಿ, ನನ್ನ ಹಕ್ಕು, ನಾ ಬಂದು ವೋಟ್ ಮಾಡಲೇಬೇಕು ಅಂತ. ಆ ರೀತಿ ಆದಾಗ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಉತ್ತಮ ನಾಯಕನನ್ನ ನೀಡೋದಕ್ಕೆ ಸಾಧ್ಯ.